ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಮುಂಬರುವ ಮಳೆಗಾಲದಲ್ಲಿ ಅತಿವೃಷ್ಟಿ ಮತ್ತು ಕೃಷ್ಣಾ ನದಿ ಪ್ರವಾಹ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ತಾಲೂಕಾಡಳಿತ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದು, ಆಯಾ ಗ್ರಾಮಗಳಿಗೆ ನೇಮಕಗೊಂಡಿರುವ ನೋಡಲ್ ಅಧಿಕಾರಿಗಳು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಬೇಕೆಂದು ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಕಾಗವಾಡ ಪಟ್ಟಣದ ವಿದ್ಯಾಸಾಗರ್ ಸಭಾಭವನದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಮಹತ್ವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ನದಿ ತೀರದ 8 ಗ್ರಾಮಗಳು ಸಂಪೂರ್ಣ ಹಾಗೂ 5 ಗ್ರಾಮಗಳು ಭಾಗಶಃ ನೆರೆಗೆ ತುತ್ತಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಜನರನ್ನು ಸುರಕ್ಷಿತವಾಗಿ ಸ್ಥಳಗಳಿಗೆ ಸ್ಥಳಾಂತರಿಸಲು ಅಗತ್ಯ ದೋಣಿಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. ಚಾಲ್ತಿಯಲ್ಲಿರುವ 8 ದೋಣಿಗಳಲ್ಲಿ ತಾಂತ್ರಿಕ ದೋಷವಿರುವ 3 ದೋಣಿಗಳನ್ನು ತಕ್ಷಣ ದುರಸ್ತಿ ಮಾಡಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಗಾಳಿ ಮಳೆಗೆ ಉರುಳುವ ಮರಗಳು, ಶಿಥಿಲಾವಸ್ಥೆಯ ಮನೆಗಳ ಗುರುತಿಸುವಿಕೆಗೆ ಹಾಗೂ ಸಾಂಕ್ರಾಮಿಕ ರೋಗ ತಡೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಕೂಡ ನೀಡಿದ್ದಾರೆ. ಇನ್ನು ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ರಶ್ಮಿ ಜಕಾತೆ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸುಣ್ಣತ್ಕಲ್, ಇಒ ಪ್ರವೀಣ್ ಸೂರ್ಯವಂಶಿ, ಬಿಇಒ ಪಾಂಡುರಂಗ ಮಧುಭಾವಿ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಉಪಸ್ಥಿತರಿದ್ದರು. 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ನೀರು ಬಂದರೆ ಅದು ತೀವ್ರ ಪ್ರವಾಹ ಮಟ್ಟ ಭಾಗಶಃ ಮುಳುಗುತ್ತದೆ. ಅಂದರೆ 5 ಹಳ್ಳಿಗಳು ಏನವು ಭಾಗಶಃ ಮುಳುಗುತ್ತವೆ. ತೀವ್ರ ಪ್ರವಾಹ ಮಟ್ಟ ಅಂದರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ ನೀರು ಅದು ಹೊರದು ಬಂದರೆ ಅದು ಪ್ರವಾಹ, ತೀವ್ರ ಪ್ರವಾಹ ಮಟ್ಟ. ಅದರೊಳಗೆ 8 ಹಳ್ಳಿಗಳು ಬರುತ್ತವೆ. ಅಂದ್ರೆ ನಮ್ಮ ಕಾಗವಾಡ ತಾಲೂಕಿಗೆ ಎಷ್ಟು ಕ್ಯೂಸೆಕ್ಸ್ ನೀರು ಮತ್ತು ಪ್ರವಾಹ ಬರ್ತದೆ ಅನ್ನೋದ್ರ ಬಗ್ಗೆ ಫಸ್ಟ್ ನಮ್ಗೆ ಗೊತ್ತಿರಬೇಕು. ಎಷ್ಟು? 2 ಲಕ್ಷ ಕ್ಯೂಸೆಕ್ಸ್ ನೀರು ಬಂದದ್ದು ಪ್ರವಾಹ ಮಟ್ಟ. 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ಬಂದ್ರದು ತೀವ್ರ ಪ್ರವಾಹ ಮಟ್ಟ. ಆದ್ರೂ ಭಾಗಶಃ ಮುಳುಗ್ತವೆ. ಎಷ್ಟು? 5 ಹಳ್ಳಿಗಳು. ಅತಿ ತೀವ್ರ ಪ್ರವಾಹ ಮಟ್ಟ ಅಂದ್ರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ ನೀರು ಬಂದ್ರೆ 8 ಹಳ್ಳಿಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ತವೆ. ಆದ್ರೆ 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ನೀರಷ್ಟು ಬಂದು ಅಂದ್ರೆ 5 ಹಳ್ಳಿಗಳು ಭಾಗಶಃ ಮುಳುಗಡೆ ಆಗ್ತವೆ. ಆ 5 ಹಳ್ಳಿಗಳು ಯಾವುದು? 1 ಐನಾಪುರ, ಉಗಾರ್ KH, ಉಗಾರ್ BK, ಶಿರುಗುಪ್ಪಿ, ಮೋಳಿಗೆ. ಇವು 5 ಭಾಗಶಃ ಮುಳುಗಡೆ ಆಗ್ತಕ್ಕಂಥ ಹಳ್ಳಿಗಳು. ಆದರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ನಷ್ಟು ಬಂದ್ರೆ ಪೂರ್ಣ ಮುಳುಗಡೆ ಆಗ್ತಕ್ಕಂಥ ಹಳ್ಳಿಗಳು 8. ಅವು ಯಾವುವು ಅಂತಂದ್ರೆ ಮಂಗಾವತಿ, ಜುಗುಳ, ಶಹಾಪುರ, ಕುಸನಾಳ, ಮುಳುವಾಡ, ಬಣಜವಾಡ, ಕೃಷ್ಣಾ ಕಿತ್ತೂರು, ಕಾಕಾಳ. ಈ 8 ಹಳ್ಳಿಗಳು ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಮುಳುಗಡೆ ಆಗ್ತದೆ. ಯಾವಾಗ? 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಬಂದಾಗ ಪೂರ್ಣ ಮುಳುಗ್ತಾವ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ. ಪ್ರವಾಹ ಬರಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ಬರ್ತದೆ, ಎಷ್ಟು ಬಂತು ಪ್ರವಾಹ ಉಂಟಾಗ್ತದೆ, ಎಷ್ಟು ಹಳ್ಳಿಗಳು ಭಾಗಶಃ, ಎಷ್ಟು ಹಳ್ಳಿಗಳು ಪೂರ್ಣ ಪ್ರಮಾಣದಾಗ, ಇದು ಎಷ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥವುಗಳು ಅನ್ನೋದನ್ನು ನಾವು ನೋಡಿದ್ದೀವಿ. ಹಾಗಾದ್ರೆ ಪ್ರವಾಹ ಅದಾದ್ಮೇಲೆ ಈ 6 ಗ್ರಾಮ ಪಂಚಾಯಿತಿಗಳು ಅದಾವಂತ ಗುರುತಿಸಿದ್ವಿ. 6 ಗ್ರಾಮ ಪಂಚಾಯಿತಿಗಳು. ಅದಾದ್ಮೇಲೆ ತಹಸೀಲ್ದಾರ್ ಕಚೇರಿಯಲ್ಲಿ 24 ಗಂಟೆಗಳ ಕಂಟ್ರೋಲ್ ರೂಮ್ ಅನ್ನ ನಾವು ತೆರಿತೀವಿ. ಆ ಕಂಟ್ರೋಲ್ ರೂಮ್ ಏನಿದೆ ಅಂತಂದ್ರೆ 8 ಗಂಟೆಗೆ ಒಬ್ಬ ಸಿಬ್ಬಂದಿಯನ್ನ ನೇಮಕ ಮಾಡ್ತೀವಿ. 8 ಮೂರಲೇ 24 ಅಂದ್ರೆ 3 ಅವಧಿಯ ಒಂದು ದಿವಸದ ಗಂಟೆಯನ್ನ ನಾವೇನು ಒಂದು ದಿವಸದ 24 ಗಂಟೆಯನ್ನ 3 ಜನರಿಗೆ ಅಲಾಟ್ಮೆಂಟ್ ಮಾಡಿ ಕಂಟ್ರೋಲ್ ರೂಮ್ ಅನ್ನ ತೆರಿತೀವಿ. ಯಾರೇ ಯಾವುದೇ ಕಾರಣದ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅವರು ನೇರವಾಗಿ ಕಂಟ್ರೋಲ್ ರೂಮ್ಗೆ ಕರೆಯನ್ನು ಮಾಡಿ ಅದನ್ನ ತಿಳಿಸಿದ್ರು ಅಂತಂದ್ರೆ ಇಮಿಡಿಯೇಟ್ ಆಗಿ ಕಂದಾಯ ಇಲಾಖೆ ಮತ್ತು ತಾಲೂಕು ಆಡಳಿತ ಎಲ್ಲರೂ ಸ್ವಲ್ಪ ಸನ್ನದ್ಧರಾಗಿರ್ತೀವಿ. ಅಟೆಂಡ್ ಮಾಡಿ ಅದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸನ್ನದ್ಧರಾಗಿರ್ತೀವಿ. ಆಹಾರ, ಪಶುಗಳಿಗೆ ಆಹಾರ ನಮ್ಮ ತಾಲೂಕಿನಲ್ಲಿದೆ. ಅಂದ್ರೆ ಮೇವು ಅದೇ 34 ವಾರದ ಅವರಷ್ಟು ಇದೆ. ಹಾಗಾಗಿ ನಮ್ಮಲ್ಲಿ ಯಾವುದೂ ಕೂಡ ಕೊರತೆ ಇಲ್ಲ ಇದೆ. ಇನ್ನು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿರ್ತಕ್ಕಂಥ ಸಂಖ್ಯೆ ಒಟ್ಟು ಇಲ್ಲಿ 17 ಇದ್ದಾರೆ.